ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಪ್ರಥಮ್ ಇರ್ತಿದ್ರೆ ಕಥೆನೇ ಬೇರೆ ಇರ್ತಿತ್ತು. ನೋಡಿ, ಇಮ್ಯಾಜಿನ್ ನೀವು ಕನ್ಸಲ್ಲೇ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಪ್ರಥಮ್ ಇದ್ರೆ ಏನ್ ಮಾಡ್ಬೋದು ಅಂತ. ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಷ್ಟು ಕಮೆಂಟ್ಸ್, ಎಷ್ಟು ಸಪೋರ್ಟ್, ಬಟ್ ಗಿಲ್ಲಿ ನಟ ಸಿನಿಮಾ ಬಂದಾಗ ಥಿಯೇಟರ್ಗೆ ಬಂದಿರೋ ಜನನೇ ಇಲ್ಲ ಅಂತ. ಇವರೊಬ್ಬರಿಂದನೇ ಶೋ ಅಂತ ಹೇಳಿ ನಾನೇನು ಹೇಳಿ. ಬಿಗ್ ಬಾಸ್ ಆಕ್ಚುಲಿ ಸುದೀಪ್ ಸರ್ ಇಂದ ಟ್ರೆಂಡ್ ಅಲ್ಲಿ ಬದುಕ್ತಾ ಇದೆ, ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿ ಬದುಕ್ತಾ ಇದೆ. ಈಗ ನೋಡಿ, ಶಾಂತಿ ಕ್ರಾಂತಿ ಟ್ರೆಂಡಿಂಗ್ ಮಾಡಿಟ್ಟವ್ರೀಗ ಅಲ್ವಾ? ನಾನು ಅದು ತಪ್ಪು ಅಂತ ಹೇಳಲ್ಲ. ನಾನು ಬಿಗ್ ಬಾಸ್ ಮನೆ ಹೋಗೋದೇ ನನ್ನ ಸಾಧನೆ ಅಂತ ಅನ್ಕೊಂಡಿರುವಂಥ ತುಂಬಾ ಮನಸ್ಸುಗಳಿದೆ ಕರ್ನಾಟಕದಲ್ಲಿ. ನಾನು ಗೆದ್ದಿರೋದು ಬಿಗ್ ಬಾಸ್ ಮೇಡಮ್, ವರ್ಲ್ಡ್ ಕಪ್ ಅಲ್ಲ. ಈಗ ಹೆಂಗಾಗಿದೆ ಗೊತ್ತಾ, ಮಗು ಆಗೋಯ್ತು. ಆಮೇಲೆ ಗಂಡ ಹೆಂಡತಿ ಸಂಸಾರದಲ್ಲಿ ಮಾಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಮಾಡ್ಬಿಡ್ತಾರೆ, ಎಲ್ಲೋಗಿದ್ಯಾ ಬಂದ್ಬಿಡು ಅಂತ ಹೇಳಿ. ಈ ಸಲ ಒಳ್ಳೆಯವ್ರು ಹೋಗ್ತಾ ಇದ್ದಾರೆ, ನನಗೆ ಗೊತ್ತಿರೋ ಒಂದು ಇಬ್ರು ಹೋಗ್ತಾ ಇದ್ದಾರೆ, ಒಳ್ಳೆಯವ್ರಾಗ್ಲಿ. ಹೌದಾ? ನಿಮ್ಗೆ ಗೊತ್ತಿರೋರು ಇಬ್ರು ಹೋಗ್ತಿದಾರಾ? ಯಾರು ಅಂತನಾ? ಈ ಮಾಹಿಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ಒಳ್ಳೆ ಹುಡುಗ ಇದ್ದಾರೆ. ಒಳ್ಳೆ ಹುಡುಗ ಜೊತೆ ಜಾಸ್ತಿ ಮಾತಾಡ್ತಾ ಹೋಗೋಣ. ನಂಗಂತೂ ಕ್ಯೂರಿಯಾಸಿಟಿ ಏನು ಅಂದರೆ, ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣ ನೆನಪಾಗೋದು ಒಳ್ಳೆ ಹುಡುಗ ಪ್ರಥಮ್. ಸೊ ಸೀಸನ್ 4 ವಿನ್ನರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಇದೀನಿ. ನಿದ್ದೆ ಬರ್ತಿದ್ಯಾ? ಇಲ್ಲ, ಹೇಳಿ. ಯಾಕೆ, ತುಂಬಾ ವರ್ಕ್ ಶೆಡ್ಯೂಲ್ ಎಲ್ಲ ಹೇಗಿದೆ ನಿಮ್ದು? ಅಂದ್ರೆ ಪ್ರತಿದಿನ ಒಂದು 13 ಅವರು 12 ಅವರ್ ಮಲಗ್ತಾ ಇದ್ದೆ. 12 ಅವರ್ ಮಲ್ಗೋದಾ? ಈಗ 11, 12, 13 ಅವರ್ ಕೆಲಸ ಮಾಡ್ತಾನೆ. ನಂಗೆ ಅದೇ ಕಷ್ಟ ಆಗ್ತಾ ಇದೆ. ಬಟ್ ಮೊನ್ನೆಲ್ಲ ನಾನ್ ಸ್ಟಾಪ್ ನೈಟ್ ಎಲ್ಲ ಶೂಟ್ ಇತ್ತು. ಮೊನ್ನೆಲ್ಲ ಕೊಕೇನ್ ಫೈಟ್ ಶೂಟು, ಪ್ರೆಸ್ ಮೀಟ್ ಎಲ್ಲ ಆಯಿತು, ಭವ್ಯ ಮೇಡಮ್ದು ನಂದು. ಸೊ ಅದೆಲ್ಲ ಫೈಟ್ ಎಲ್ಲ ಸ್ವಲ್ಪ ರಸ್ಟ್ ಇಲ್ಲ. ಬಟ್ 13 ಅವರೆಲ್ಲ ನಿದ್ದೆ ಮಾಡೋಕ್ಕಾಗುತ್ತಾ? ಯಾಕಂದ್ರೆ ಕಷ್ಟ ಅಲ್ವಾ? ಕಣ್ಣು ಮುಚ್ಚಿದಕ್ಕೆ ನಿದ್ರೆ ಬರುತ್ತೆ. ನೋಡಿ, ನೀವು ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನನಗೆ ಒಂದು ಕಣ್ ರಾಜಸ್ಥಾನ, ಒಂದು ಕಣ್ ಪಾಕಿಸ್ತಾನಕ್ಕೆ ಹೋಗ್ತಾ ಇರ್ತೀನಿ. ಹಿಂಗೆ ಹೇಳ್ತಾ ಇದ್ದೆ, ಹಿಂಗಿದೆ, ಹಿಂಗೆ ಹೋಗ್ತಾ ಇರುತ್ತೆ. ನೀವು ಜಾಸ್ತಿ ಒಂಚೂರು ಬೋರ್ ಆಗೋದು ಹೇಳಿದ್ರೆ ಹಿಂಗನ್ನುತ್ತೆ. ಸೊ ಇವಾಗ ಗೊತ್ತಾಗುತ್ತೆ, ಪ್ರಥಮ್ ಸರ್ ಏನಾದ್ರು ಇಲ್ಲಿ ನಿದ್ದೆ ಮಾಡಿದ್ರೆ ನನ್ನ ಕಾಂಟೆಂಟ್ ಬೋರ್ ಆಗ್ತಿದೆ. ಹಂಗಲ್ಲ, ನನಗೆ ಇಷ್ಟ ಆಗದೆ ನಿದ್ದೆ ಬಂದ್ಬಿಡುತ್ತೆ ಮೊದಲಿಂದನೂ. ಆಮೇಲೆ ಎಲ್ಲಿದ್ರು ನಿದ್ರೆ ಬರುತ್ತೆ ನಂಗೆ, ಅದೊಂದು. ಓಕೆ, ಸರಿ. ಇವಾಗ ಹಾಟ್ ಟಾಪಿಕ್ ಎಲ್ಲ ಕಡೆ ಅಗ್ನಿ ಪರೀಕ್ಷೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಅದರಲ್ಲಿ 4 ಜಡ್ಜಸ್ ಕೂತಿದ್ದಾರೆ. ಪ್ರೋಮೋದಲ್ಲಿ ನೋಡಿದಾಗ ನೂರಾರು ಕಮೆಂಟ್ಗಳು ಹರಿದಾಡ್ತಿದೆ. ಬಟ್ ಒಂದು ಕಮೆಂಟ್ಗಳನ್ನು ನೋಡಿದೆ, ಪ್ರಥಮ್ ಇರಬೇಕಿತ್ತು ಅಲ್ಲಿ ಅಂತ. ಸೊ ಈಗ ಪ್ರಥಮ್ ಫಸ್ಟ್ ಆಫ್ ಆಲ್ ಅವ್ರು ಯಾರು ಜನ ಹೇಳಿದಾರೆ ಅವ್ರಿಗೆ ನಮಸ್ಕಾರ. ನಮ್ಮ ಸೀಸನ್ ನೋಡಿ ಆಶೀರ್ವಾದ ಮಾಡಿದ್ದಾರೆ, ಥ್ಯಾಂಕ್ ಯು. ಅಂದರೆ ನಾವು ಅಂದ್ಕೊಂಡಿದ್ವಿ ಅವ್ರ ಟೀಮ್ ಏನೋ ಡಿಸೈಡ್ ಮಾಡ್ತಾರೆ, ಕಲರ್ಸ್ ಇಂಥವ್ರು ಇರಬೇಕು ಅಂತ ಮಾಡಲಿ. ಆ್ಯಂಡ್ ಇನ್ನೊಂದು ಕಾರಣ ಗೊತ್ತಾ, ನನ್ನ ಮನಸ್ಸಲ್ಲಿ ಇದ್ದಿದ್ದು ನಿಜ. ಪಾಪ ಅವ್ರ ಟೀಮ್ ಡಿಸೈಡ್ ಮಾಡ್ತಾರೆ, ಬಿಟ್ಬಿಡೋಣ. ಅಟ್ ದ ಸೇಮ್ ಟೈಮ್ ನನ್ನ ಮನಸ್ಸಲ್ಲಿ ಒಂದು ಕಾರಣ ಇದೆ ಗೊತ್ತಾ. ಈಗ ಏನಿದೆ ಕಾರಣ? ಓಕೆ, ಹಿಂಗೆ ಒಂದು 60 ಜನ ಇದ್ದಾರೆ ಈಗ. 60 ಜನ ಇದ್ದಾರೆ. ಹೌದು. 60 ಜನದಲ್ಲಿ ಯಾರೋ ತುಂಬ, ಅಥವಾ ಇನ್ನು 100 ಜನ ಯಾರೇ ಇರಲಿ. ಸೊ ಯಾರ್ದೋ ಒಂದು ಕನ್ಸನ್ನು ನಾನು ಹೊಡೆದಾಕ್ಬಿಟ್ಟೆ ಅಂತ ಅನ್ಕೊಳ್ಳಿ. ಅವ್ನು ಯಾವ್ದೋ ಮಾಸ್ಕ್ ಕಾರ್ಡರಿ ಅಂತ ಹೇಳ್ತೀನಿ, ಅರ್ದ್ಬಿಟ್ಟು ಹೋಗಿ. ಸೊ ಅರ್ದ್ಬಿಟ್ಟು ಅವ್ನು ಸೆಲೆಕ್ಟ್ ಆಗಲ್ಲ ಅಂತ ಅನ್ಕೊಳ್ಳಿ. ಇಷ್ಟೆಲ್ಲ ಮಾಡೋದು ಸೆಲೆಕ್ಟ್ ಆಗಲ್ವ ಅನ್ನೋ ಇವತ್ತು ನೋಡಿದ್ರೆ ಕ್ರಿಂಜ್ ಹೆಂಗೆಂಗೋ ಆಗ್ತಾ ಇರೋ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಅವ್ರು ವಾಪಸ್ಸು ಸೋತ್ಬಿಟ್ಟು ಮನೆಗೆ ಹೊರಟೋರು ಅಂತ ಹೇಳಿದ್ರೆ, ಪ್ರಥಮ್ ನನ್ನ ಕನ್ಸು ಹಾಳು ಮಾಡ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಪಾಪ, ಅಲ್ಲಿ ಏನಿರುತ್ತೆ ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ. ಪ್ರಥಮ್ ನನ್ನ ಕನ್ಸು ಹಾಳು ಮಾಡ್ಬಿಟ್ಟು ಸಣ್ಣದಾಗೇನೋ ಹೆಚ್ಚು ಕಡಿಮೆ ಆಗೋಯ್ತು ಅಂತ ಅಂದ್ಕೊಳ್ಳಿ. ನಾನು ಬದುಕಿರೋ ತನಕ ಗಿಲ್ಟ್ ಅನುಭವಿಸ್ಬೇಕಾ? ಆಮೇಲೆ ಇನ್ನೊಂದೇನೆಂದರೆ, ಗೊತ್ತಿಲ್ಲ ಯಾರ ಹಣೆಯಲ್ಲೇ ಯಾರ ಮನಸ್ಸಲ್ಲಿ ಏನಿರುತ್ತೆ ಅಂತ. ಜನ ಹೇಗೆ ಬಿಹೇವ್ ಮಾಡ್ತಾರೆ ಗೊತ್ತಿಲ್ಲ. ಅದ್ರ ಬದಲು ಆ ಶೋ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಬಟ್ ನನಗೆ ಭಯ, ನನಗೆ ಅಂಥದ್ರಲ್ಲಿ ಈಗ ಆಲ್ರೆಡಿ 1 ವರ್ಷದಿಂದ ಒಂದಷ್ಟು ಇಲ್ಲದೇ ಇರೋ ತಪ್ಪು ಒಂದಷ್ಟು ಅನುಭವಿಸಿದ್ದೀನಿ ನಾನು. ಮತ್ತೆ ಬೇಡ ಅಂತಷ್ಟೇ ನಾನು ಯೋಚನೆ ಮಾಡಿದೆ. ಬಟ್ ಇವಾಗ ನಾನು ಇದೆ ಸ್ವಲ್ಪ ಜನ ನಂಗೆ ಹೇಳೋವಾಗ ಅಥವಾ ನಾನು ನೋಡೋವಾಗ ಗೆಸ್ಟ್ ಆಗಿ ಹೋಗ್ಬೋದು, ಕರೆದ್ರೆ ಗೆಸ್ಟ್ ಆಗಿ ಹೋಗ್ಬೋದು. ಬಟ್ ತುಂಬಾ ಜನ ಹಿಂಗೆ ಹೇಳಿದ್ ನಾನು ಕೇಳಿರೋದು, ಪ್ರಥಮ್ ಇರ್ತಿದ್ರೆ ಕಥೆನೇ ಬೇರೆ ಇರ್ತಿತ್ತು ಅಂತ. ಏನ್ ಇರ್ತಿತ್ತು ಆಕ್ಚುಲಿ? ಒಂದ್ ವೇಳೆ ನೀವು ಆ ಸೀಟಲ್ಲಿ ಇರ್ತಿದ್ರಿ, ಜಡ್ಜ್ ಆಗಿ ಇರ್ತಿದ್ರಿ. ಅವ್ರ ಪಾಪ ಅವ್ರೇನೋ ಅವ್ರ ಶೋ ಮಾಡ್ತಾ ಇದ್ದಾರೆ, ಆ ಫಾರ್ಮೆಟ್ಟೇ ಚೆನ್ನಾಗಿರುತ್ತೆ. ಅವ್ರಿಗೇನೋ ಹೊಸದಾಗಿ ವಿನೂತನವಾಗಿ ಮಾಡ್ತಾ ಇದ್ದಾರೆ. ನಾವು ಇದ್ದಿದ್ರೆ ಅಂತ ಹೇಳಿ ಆ ಕಲ್ಪನೆನ ಡೈಲ್ಯೂಟ್ ಮಾಡೋದು ಬೇಡ. ಬಟ್ ನಮ್ಗೊಂದು ಇಮ್ಯಾಜಿನೇಷನ್ ನೋಡಿ. ಇಮ್ಯಾಜಿನ್ ನಿಮ್ ಕನ್ಸಲ್ಲೇ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಪ್ರಥಮ್ ಇದ್ರೆ ಏನ್ ಮಾಡ್ಬೋದು ಅಂತ. ನಾನು ಇವಾಗ ಅದೇ ಪ್ರಥಮ್ ಜೊತೆನೆ ಕೇಳಿದಾಗ ಚೆನ್ನಾಗಿರುತ್ತೆ. ಪ್ರಥಮ್ ಜೊತೆ ಇನ್ನೊಂದು ವಾರದಲ್ಲಿ ನೋಡೋಣ, ಎಪಿಸೋಡ್ಸ್ ಎಲ್ಲ ಚೆನ್ನಾಗಾಗ್ಲಿ. ನೋಡ್ಬಿಟ್ಟು ನಾನು ಎಪಿಸೋಡ್ ನೋಡ್ದಂಗೆ ಜಡ್ಜ್ ಮಾಡಬಾರ್ದು. ಪಾಪ ಅವ್ರಿಗೆ ಏನಿರುತ್ತೆ ಕಂಟೆಂಟ್ ಹಂಗೆ ಮಾಡಿರ್ತಾರೆ, ಟೀಮು ಎಲ್ಲ ಕಡೆ ನೋಡಿರ್ತಾರೆ. ಪ್ರೋಮೋ ನೋಡಿ ಡಿಸೈಡ್ ಮಾಡ್ಬಿಡಿ. ಅದಕ್ಕೆ ಕೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಅದಕ್ಕೆ ಒಂದ್ಸಲ ನೋಡಿ ಅಂತ. ಒಂದ್ಸಲ ನೋಡೋದು ಸರಿ. ಬಟ್ ನಾವು ಹೇಗೋ ಇವಾಗ ಪ್ರೋಮೋನೇ ನೋಡಿರೋದ್ರಿಂದ ನಂಗೆ ಆ ಕ್ಯೂರಿಯಾಸಿಟಿ, ನಿಮ್ಗೆ ಏನ್ ಅನ್ಸುತ್ತೆ? ಸೆಲೆಬ್ರಿಟಿನ ಕರೆದು ಮಾಡೋದೇ ಬೆಸ್ಟ್ ಇತ್ತು ಅಂತ ಅನ್ಸ್ತಾ ಇದೆಯಾ, ಅಥವಾ ಈ ಒಂದು ಅವಕಾಶ ಚೆನ್ನಾಗಿದೆ? ಪ್ರತಿ ಸೀಸನ್ ಒಂದೊಂದು ಆಯ್ಕೆ ಏನೋ ಮಾಡ್ತಾರೆ ಅವರು. ಟೀಮ್ ಬಿಟ್ಬಿಡೋಣ, ಅವ್ರಿಗೊಂದು ಅವಕಾಶ ಕೊಡೋಣ, ನೋಡೋಣ ಅವ್ರು ಏನು ಮಾಡ್ತಾರೆ ಮಾಡಲಿ.
ಸೊ ನಾನು 3 ಜನರ ಹೆಡ್ ಜೊತೆ ಕೆಲಸ ಮಾಡಿದ್ದೀನಿ. ಪರಮೇಶ್ವರ್ ಗುಂಡ್ಕಲ್ ಸರ್ ಇದ್ದಾಗ, ಪ್ರಶಾಂತ್ ನಾಯಕ್ ಇದ್ದಾಗ, ಈಗ ಪ್ರಕಾಶ್ ಅವರಿದ್ದಾಗ 3 ಜನರ ಅಂಡರ್ಲೂ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೀನಿ, ಕೆಲಸ ಮಾಡಿದ್ದೀನಿ. ದೇವ್ರ ಇಚ್ಛೆ ಅವ್ರಿಗೆ ಯಾರು ಬೇಕು ಆಯ್ಕೆ ಮಾಡ್ಕೋತಾರೆ ಬಿಡಿ, ಆ ಟೀಮು ಸೆಲೆಕ್ಟ್ ಮಾಡುತ್ತೆ. ಬಟ್ ಬೆಸ್ಟ್ ಒಳ್ಳೆಯವರು, ಪ್ರತಿಭಾವಂತರು ಒಳಗಿರಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಬಟ್ ಇವಾಗ ಒಂದು ಟಾಕ್ ಇದೆ, ಯಾರೆಲ್ಲ ಕ್ರಿಂಜ್ ಕಂಟೆಂಟ್ ಜಾಸ್ತಿ ಮಾಡ್ತಾರೋ ಅಂಥವ್ರಿಗೆ ಅವಕಾಶ ಜಾಸ್ತಿ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜೋರಾಗಿ ಮಾತಾಡೋದು, ತಮ್ಗೆ ಹೆಂಗೆ ಬೇಕೋ ಹಂಗೆ ಬಿಹೇವ್ ಮಾಡೋದು, ಅದಕ್ಕೆ ಬೇಕಾಗಿರೋ ಥರ ಡೈಲಾಗ್ಗಳನ್ನ ಹೇಳೋದು. ಅದರಿಂದ ಒಂದಷ್ಟು ಹಂಗೆ ಆಡೋದ್ರಿಂದ ಏನಾಗುತ್ತೆ ಗೊತ್ತಾ, ಪ್ರತಿಭಾವಂತರು ಭಯ ಬಂದ್ಬಿಡುತ್ತೆ. ಅದೇ ಅಲ್ಲ ನಾವೇನು ಮಾಡ್ತಾ ಇದೀವಪ್ಪ, ನಾವು ಹಿಂಗಾಡಿದ್ರೆ ವೈರಲ್ ಆಗ್ಬೋದು, ಈ ಭ್ರಮೆ ಬಂದ್ಬಿಟ್ರೆ ಒಳ್ಳೆಯವ್ರು ಸೈಲೆಂಟ್ ಆಗ್ಬಿಡ್ತಾರೆ. ನಿಮ್ಗೆ ಅನ್ಸಿಲ್ವಾ ಈ ಭ್ರಮೆ ಬಂದಿದೆ ಅಂತ? ಏನೋ ಮಾಡ್ಕೊಳ್ಳಿ, ಜನಕ್ಕೆ ನಾವು ಬುದ್ಧಿ ಹೇಳಬಾರ್ದು. ನಾವು ಯಾವಾಗ ಬುದ್ಧಿ ಹೇಳಕ್ಕೆ ಹೋಗ್ತೀವಿ, ನೀನು ಸರಿಯಾಗಿದೆಯಾ ಅಂತಾರೆ, ಅವ್ರನ್ನೇ ಬಿಟ್ಬಿಟ್ಟು ನಾನು ಪ್ರಪಂಚ ಏನು ಗೊತ್ತಾ, ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ತುಂಬ ವಿಕೃತವಾಗಿ ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೋ, ಇನ್ನೊಂದು 3 ವರ್ಷಕ್ಕೆ ಬದಲಾಗಿರ್ತಾರಲ್ವ, ಅವ್ರಿಗೆ ಗೊತ್ತಾಗಿರುತ್ತಲ್ವ ನಾನು ಅದು ಮಾಡಿದ ತಪ್ಪು ಅಂತ. ಟಕ್ಕನ ಅದೇ ಆಗುತ್ತೆ. ಟೈಮೇ ಎಲ್ಲದಕ್ಕೂ ಉತ್ತರ, ಎಲ್ಲದಕ್ಕೂ ಕಾಲ ಉತ್ತರ ಆಗಿರುತ್ತೆ. ನಾವು ಹೇಳಬಾರ್ದು, ಬಿಟ್ಬಿಡ್ಬೇಕು ಅವ್ರವ್ರ ಭಾವನೆಗೆ ತಕ್ಕಂತೆ. ಅದು ನೀವು ಹೇಳಿದ್ ನಂಗೆ ಇಷ್ಟ ಆಯ್ತು, ಜನರಿಗೆ ನಾವೇನು ಬುದ್ಧಿ ಹೇಳಕ್ ಹೋಗ್ಬಾರ್ದು ಅಂತ. ಕೇಳಲ್ಲ, ಯಾರು ಕೇಳ್ತಾರೆ? ಈಗ ನನ್ನ ಮಾತು ಉಪದೇಶ ಕೊಟ್ಟು ಜನ್ಮ ಕೊಟ್ಟು ಅಪ್ಪ ಅಮ್ಮ ಮಾತು ಅವ್ರು ಕೇಳಬೇಕು. ನಾವು ಯಾರು ಅವ್ರಿಗೆ ಹೇಳಕ್ಕೆ? ಅವ್ರಿಗೆ ಆಯ್ಕೆಗಳು ಬಿಟ್ಬಿಡ್ನ. ಇದು ಸ್ವತಂತ್ರ ದೇಶ. ನಾನು ಬುದ್ಧಿ ಹೇಳಿ ಇದನ್ನು ಮಾಡ್ರೋ ಅಂತ ಹೇಳಿದ್ರೆ ನೀನು ಯಾವನ ಹೇಳಕ್ಕೆ ಅಂತ ಹೇಳ್ತಾರೆ. ಹಂಗೆ ಆಗೋಗಿದೆ. ಸೊ ಅದರಿಂದ ನಾನು ಗುಡ್ ಮಾರ್ನಿಂಗ್, ಹಾಯ್, ನಮಸ್ಕಾರ ಅಂತ ಹಾಕಿದ್ರೆ ಡ್ಯಾಶ್ ನೀನು ಯಾವನ ಹೇಳಕ್ಕೆ ಅಂತ ಕಾಮೆಂಟ್ ಹಾಕ್ತಾರೆ. ಸೊ ಯಾಕೆ ಅವ್ರಿಗೆ ಅವಕಾಶ ಕೊಡಬೇಕು? ಬಿಟ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಇದ್ಬಿಡಿ, ನಿಮಗೆ ಖುಷಿ, ನಿಮ್ಮ ಸಮಾಧಾನಕ್ಕೆ ಬಿಟ್ಬಿಡ್ನ ಅಂತಷ್ಟೇ. ಅಷ್ಟೇ. ಬಟ್ ನಿಮಗೆ ಈಗ ಒಂದು ನಾರ್ಮಲ್ ಆಡಿಯನ್ಸ್ ಥರ ನೋಡುವಾಗ ಈಗ ಸಮಾಜ ಸ್ವಲ್ಪ ಬದಲಾಗ್ತಾ ಇದೆ, ತುಂಬ ಫಸ್ಟ್ರೇಷನಲ್ಲಿ ಬದುಕ್ತಾ ಇದೆ, ಮತ್ತು ಎಲ್ಲನೂ ಹಿಂಗೆ ಸಿಗಬೇಕು ಅಂತ ಬದುಕ್ತಾ ಇದೆ, ಟ್ರೆಂಡಲ್ಲಿ ಬದುಕ್ತಾ ಇದೆ, ಸೋಷಿಯಲ್ ಮೀಡಿಯಾ ಟ್ರೆಂಡಲ್ಲಿ ಬದುಕ್ತಾ ಇದೆ. ಅದು ಏನಾಗಿದೆ ಇರುತ್ತೆ, ಯಾವುದು ವೈರಲ್ ಇರುತ್ತೋ ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಯಾವುದೋ ರೀಲ್ಸ್ ಟ್ರೆಂಡ್ ಇತ್ತು ಅಂದ್ರೆ ಅದು ಫಾಲೋ ಅಪ್ ಮಾಡ್ತಾರೆ, ಯಾವುದು ಸಾಂಗ್ ಟ್ರೆಂಡಿಂಗ್ ಇತ್ತು ಅಂದ್ರೆ ಅದು ಮಾಡ್ತಾರೆ. ಈಗ ನೋಡಿ ಶಾಂತಿ ಕ್ರಾಂತಿ ಟ್ರೆಂಡಿಂಗ್ ಮಾಡಿಟ್ಟವ್ರೀಗ. ನಾನು ಅದು ತಪ್ಪು ಅಂತ ಹೇಳಲ್ಲ. 91ನೇ ಇಸ್ವಿಲೆ 35 ವರ್ಷದಿಂದನೇ ನಮ್ಮ ರವಿಚಂದ್ರನ್ ಸರ್ಗೆ ಕುತ್ತಿಗೆಗೆ ಕಷ್ಟ ಆಗಿತ್ತದು ಆ ಸಿನಿಮಾ. ಓ ಮೈ ಗಾಡ್, ಇದು ಮುಗ್ಸಕ್ಕಾಗಲ್ಲ ಅನ್ನೋ ಭಯ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಆವಾಗಲೇ ಬಂದಿತ್ತು ಅಂತ. ಅದು ಜೊತೆಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಆಗ ನಿಮ್ಗೆ 25 ಪೈಸಕ್ಕೂ ಬೆಲೆ ಇತ್ತು, 10 ಪೈಸೆ 25 ಪೈಸಕ್ಕೂ ಬೆಲೆ ಇತ್ತು. ಸೊ ಅದೆಲ್ಲ ಈಗ ಮತ್ತೆ ಅವ್ರನ್ನ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ಫುಲ್ ಫಿಲ್ಮು. ಈಗ ಇನ್ನೇನೋ ಮಾಡ್ತೀನಿ ಅಂತ ಹೋಗಿ ಮತ್ತೆ ಆ ಪ್ರಿಂಟು ಎಲ್ಲ ರೆಡಿ ಮಾಡೋಕ್ಕೆ ಕನಿಷ್ಠ 2.5-3 ಕೋಟಿ ಬೇಕು. ಇವತ್ತಿನ ತಂತ್ರಜ್ಞಾನಕ್ಕೆ ತಕ್ಕಂತೆ ರೆಡಿ ಮಾಡಬೇಕು ಅಂದರೆ ಡಿಜಿಟಲ್ ಮಾಡಿ 2 ಕೋಟಿ ಬೇಕು ಮಿನಿಮಮ್. 2 ಕೋಟಿ ಇನ್ವೆಸ್ಟ್ ಮಾಡ್ಬೇಕು ಈಗ ರೀ-ರಿಲೀಸ್ ಮಾಡೋದಿದ್ರೆ. ರೆಡಿ ಮಾಡಬೇಕಲ್ಲ. ಅದು ಚೆನ್ನೈಲೇನೋ ಲ್ಯಾಬಲ್ಲೇನೋ ಸಮಸ್ಯೆ ಇದೆ ರೀಲು ಅಂತ ಹೇಳ್ತಾರೆ. ನಿಮಗೆ ಯೂಟ್ಯೂಬಲ್ಲಿರೋದು 1080 ಕ್ವಾಲಿಟಿ, ಸಿನಿಮಾಗಂಗಲ್ಲ 4K 2K ವರ್ಷನ್ ಬೇಕು. ಸೊ ಅದು ರೆಡಿ ಆಗಬೇಕು ಅನ್ನೋಷ್ಟು ಬೇಕಲ್ವಾ. ಅವ್ರು ಅದು ಇದು ಎಲ್ಲ ಹಾಕಿದ ಮೇಲೆ ಎಲ್ಲ ಯೂಟ್ಯೂಬಲ್ಲಿ ನೋಡಿರ್ತಾರೆ. ಸೊ ಈಗ ಮತ್ತೆ ಅಲ್ಲೇನಾದ್ರು ನೋಡಿದ್ರು ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಜನ ಅಲ್ಲಿ ಬರದೇ ಹೋಗ್ತಾರೆ. ಸೋಷಿಯಲ್ ಮೀಡಿಯಲ್ಲಿ ಮಾತಾಡೋಕೆ ಎಲ್ಲರೂ ಸಿಗ್ತಾರೆ ರೀ. ಥಿಯೇಟ್ರಿಗೆ ನಿಮ್ಗೆ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಹಾಕ್ತಾರೆ, ಯಾರೋ ಒಂದು ಹಾಕಿದ ತಕ್ಷಣ ಪೋಸ್ಟು. ಈಗ ಇವತ್ತು ಬನ್ನಿ ಇಲ್ಲಿ ಸಿಗೋಣ ಅಂತ ಹೇಳಿದಾಗ 40 ಜನ ಇರ್ತಾರಲ್ಲಿ. ಸೋಷಿಯಲ್ ಮೀಡಿಯಲ್ಲಿ 40,000 ಲೈಕ್ ಬಂದಿರುತ್ತೆ, 30 ಜನ ಎದುರುಗಡೆ ಇರ್ತಾರಲ್ಲಿ. 40,000 ಲೈಕ್ ಎಲ್ಲೋಯ್ತು. ಸೊ ಇದೆಲ್ಲ ಪೇಯ್ಡ್, ಇದೆಲ್ಲ ಫೇಕ್ ಯುಗ. ಇದು ಈ ಯುಗದಲ್ಲಿ ನಾನು ಬದುಕಿದ್ದೀನಿ, ನೀವು ಬದುಕಿದ್ದೀರಾ, ಇರೋದನ್ನು ಒಪ್ಕೊಂಡು ಸುಮ್ಮನಿದ್ ಬಿಡಿ, ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡಿ, ಕೆಟ್ಟವ್ರಾಗ್ತೀರಾ, ನಿಜ, ಬಿಟ್ಬಿಡಿ. ಟ್ರೂ. ನೀವು ಈ ಮಾತು ಹೇಳುವಾಗ ಸೋಷಿಯಲ್ ಮೀಡಿಯಾ ಈಗ ತುಂಬ ಅದೇ ಬೂಮಿಂಗ್ ಅಂತ ಅಂದಾಗ, ಈ ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಷ್ಟು ಕಮೆಂಟ್ಸ್, ಎಷ್ಟು ಸಪೋರ್ಟ್, ಬಟ್ ಗಿಲ್ಲಿ ನಟ ಸಿನಿಮಾ ಬಂದಾಗ ಥಿಯೇಟರ್ಗೆ ಬಂದಿರೋ ಜನನೇ ಇಲ್ಲ ಅಂತ. ನೋಡಿ, ಅವ್ರಿಗೆ ಒಳ್ಳೇದಾಗಲಿ. ಈಗ ನಾವು ಏನೇ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಅದು ಕಮೆಂಟ್ಸಕ್ಕೆ ಬೇರೆ ಥರ ಆಗುತ್ತೆ. ಅವ್ರ ಆಯ್ಕೆಗಳನ್ನ ಬಿಟ್ಬಿಡೋಣ, ಜನಕ್ಕೆ ಬಿಟ್ಬಿಡೋಣ, ಜನ ಡಿಸೈಡ್ ಮಾಡಲಿ, ಈತನಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ನಾವೀಗ ಅಟ್ಲೀಸ್ಟ್ ಹೌದು ಜನ ಬರಬೇಕಾಗಿತ್ತು, ಈಗ ಅದಕ್ಕೆ ಒಂದು 2 ಆನ್ಸರ್ ಇರೋದು. ಜನ ಬಂದು ಒಂದು ಸಿನಿಮಾ ನೋಡಬೇಕಾಯ್ತು, ಯಾವುದೋ ಒಂದು ಆಯಿತು ಅಂತ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ಕೇಳ್ತಾರೆ ಫಸ್ಟ್ ಪ್ರಶ್ನೆ. ಹೌದು ಜನ ಬಂದಿಲ್ಲ, ಒಂದು ಯಾವುದೋ ಸೂಪರ್ ಹಿಟ್ ಸಿನಿಮಾ ಬಂತು ಅಂತ, ಒಂದು ಸಿನಿಮಾ ಜನ ಬಂದಿಲ್ಲ, ಈ ನನ್ನ ಮಗನಿಗೆ ನೋಡಿದ್ರೆ ತಡ್ಕೊಳಕ್ಕಾಗ್ತಿಲ್ಲ ಅಂತಾರೆ. ಎರಡಕ್ಕೂ ನಾನು ಯಾಕೆ ಅವಕಾಶ ಕೊಡಲಿ, ಜನನೇ ಡಿಸೈಡ್ ಮಾಡೋಕ್ಕೆ ಬಿಟ್ಬಿಡೋಣ. ಈಗ 2 ಇರೋದು ಉತ್ತರ. ಈಗ ಮೊನ್ನೆ ಯಾವುದೋ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರ ತಮ್ಮ ಡೈರೆಕ್ಷನ್ ಮಾಡಿದ ಸಿನಿಮಾಲಿ ಗಿಲ್ಲಿ ಆ್ಯಕ್ಟ್ ಮಾಡೋರು. ಈಗ ಅದಕ್ಕೆ 2 ಉತ್ತರ ನಿಮ್ಮ ಪ್ರಶ್ನೆಗೆ. ನೀವು ಹೇಳ್ದಂಗೆ ಒಂದು ಜನ ಬಂದಿರಬೇಕು, ಜನ ಬಂದಿರಬಾರ್ದು. ಜನ ಬಂದು ಸಿನಿಮಾ ನೋಡಿ ಅಂದರೆ ದುಡ್ಡು ಯಾವನ ಕೊಡ್ತಾನೆ ಲೇ ಅಂತ ಕಮೆಂಟ್ ಹಾಕ್ತಾರೆ. ಯಾಕಪ್ಪ ನೋಡಲಿಲ್ಲ ಅಂತ ಕೇಳಿದ್ರೆ ಅದು ಆ ಪ್ರಶ್ನೆ ಬರುತ್ತೆ. ನೋಡಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲೇನು ಅವ್ರಿಗೆ ಇಷ್ಟ ಆಗಿಲ್ವೇನೋ ನೋಡಿಲ್ವೇನೋ ಅಂತ ಹೇಳಿದ್ರೆ ಆ ಕಮೆಂಟ್ ಬರುತ್ತೆ. ಏನಂತಾನೆ, ಈ ನನ್ನ ಮಗನ ಅವ್ನು ಕಂಡ್ರೆ ಆಗಲ್ವೇನೋ ಅಂತ ಹಾಕ್ತಾರೆ. ಹಂಗೇನೂ ಇರಲ್ಲ. ಬಟ್ ಅದಕ್ಕೆ ನಾವೇನು ಬೇಡ, ನೀವೇ ಇಷ್ಟಪಡಿ, ನೀವೇ ನೋಡಿ, ನೀವೇ ಆಶೀರ್ವಾದ ಮಾಡಿ. ಎಲ್ಲ ಕಲಾವಿದರು ಚೆನ್ನಾಗಿರಲಿ. ಕರಿಬಸಪ್ಪ ಸಹಿತ ಎಲ್ಲ ಕಲಾವಿದರು ಊಟ ಮಾಡೋಂಗಾಗಲಿ ಅಲ್ವಾ. ಲಾಸ್ಟ್ ಸೀಸನ್ಲಿದ್ದ 19 ಜನಕ್ಕೂ ಅನ್ನ ಸಿಕ್ಕಲಿ, ಅವರೆಲ್ಲ ಬದುಕು ಕಟ್ಕೊಳ್ಳಿ. ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಅಷ್ಟೇ. ನಂಗೆ ಎಲ್ಲರೂ ಊಟ ಮಾಡ್ಬೇಕು. ಈಗ ಕಷ್ಟಪಡ್ತಾ ಇದ್ದಾರೆ ಕಲಾವಿದರು,
ಒಂದು ಸಿನಿಮಾ ಅಂದರೆ ಒಬ್ಬ ಹೊನ್ನವಳ್ಳಿ ಕೃಷ್ಣನ್ ಅಂತ ಹಿರಿಯ ನಟನು ಟೆನ್ನಿಸ್ ಕೃಷ್ಣನ್ ಥರ ಅಂತ ಕ್ರಿಯೇಟಿವ್ ಆಗಿದ್ದವರು 90ರ ದಶಕದ ಬ್ಯುಸಿ ಸ್ಟಾರು ಅವರು ಅನ್ನ ತಿನ್ನಂಗಾಗಬೇಕು. ಅದೇ ಉದ್ಯಮ. ಹೌದು, ಒಬ್ರಿಗಲ್ಲ ಎಲ್ರಿಗೂ ಸಿಗಲಿ, ಎಲ್ಲರೂ ಚೆನ್ನಾಗಿರಲಿ, ಗಿಲ್ಲಿನೂ ಚೆನ್ನಾಗಿರಲಿ, ಆ ಹುಡುಗಿ ಯಾವುದಾದ್ರು ಸ್ಪಂದನ ಅವರು ಚೆನ್ನಾಗಿರಲಿ, ಆಯ್ತಾ ಕರಿಬಸಪ್ಪ ಸರ್ ಅವರು ದೊಡ್ಡವರು, ಅವರು ಸಾಧನೆ ಮಾಡಿದ್ದಾರೆ ಬಾಡಿ ಬಿಲ್ಡ್, ಅವರು ಚೆನ್ನಾಗಿಲ್ಲ, ಅವ್ರಿಗೂ ಅನ್ನ ಸಿಕ್ಕಲಿ, ಉದ್ಯಮ ಅವ್ರಿಗೂ ಅನ್ನ ಕೊಡಲಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಒಬ್ಬರು ಪರ ಅಲ್ಲ, ನಾನು ಎಲ್ರಿಗೂ ಊಟ ಸಿಗಬೇಕು. ನಾನು ಅದನ್ನ ಸರ್ವರಿಗೂ ಸಮ ಬಾಳು ಅಂತಾರಲ್ಲ ಅದು, ನಾನು ಅದನ್ನು ನಂಬ್ತೀನಿ. ಈಗ ಒಬ್ರದ್ದೇ ಅಂತ ಹೇಳಿದ್ರೆ ನಾನು ಒಬ್ರಿಗೆ ಕಷ್ಟ ಆಗುತ್ತೆ ಹಂಗೆ ಹೇಳೋಕ್ಕೆ. ಅವ್ರಿಗೂ ಸಹಿತ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಂಜು ಬಾಷ್ಟಿಂಗ್ ನಾನು ಬಿಗ್ ಫ್ಯಾನು, ಸಿಲ್ಲಿಲಲ್ಲಿ ನೋಡಿದಾಗಿಂದ. ಅವರು ಕೂಡ ಖುಷಿಯಾಗಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಹಂಗೆ ನಾನು ಬಯಸೋದು ಇದು, ಬಟ್ ಜನ ಹೆಂಗೆ ತಗೋತಾರೋ ಗೊತ್ತಿಲ್ಲ. ಬಟ್ ನೋಡಿ ಅದೇ ಜನ ಅವ್ರಿಗೆ ಯಾವಾಗ ಇಷ್ಟ ಆಗ್ತಾರೋ ಅವಾಗ ಫುಲ್ ಎತ್ತರ ಕೇಳಿಸ್ಬಿಡ್ತಾರೆ. ಬಟ್ ಬಿಗ್ ಬಾಸ್ ಆದ್ಮೇಲೆ ನೆಕ್ಸ್ಟ್ ಸೀಸನ್, ಅಟ್ಲೀಸ್ಟ್ ನೆಕ್ಸ್ಟ್ ಸೀಸನ್ ಬಂದ್ಮೇಲೆ ಅಂತೂ ಮುಂಚೆ ಯಾರಿದ್ರು ಅನ್ನೋದನ್ನ ಮರ್ತೇ ಬಿಡ್ತಾರೆ. ಹೌದು, ಹಂಗಾಗುತ್ತೆ. ಯಾಕೆಂದ್ರೆ ಸೋಷಿಯಲ್, ಅದೇ ಹೇಳೋದಲ್ಲ, ಈ ಜನ್ರೇಷನ್ಗೆ ನೆನಪಿನ ಶಕ್ತಿ ಕಡಿಮೆ. ಬಿಟ್ಟು ಬಿಡಿ. ಆಮೇಲೆ ಇನ್ನೊಂದೇನೆಂದರೆ, ಈಗ ನಾವೇನೋ ನಮ್ಮ ಸೀಸನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಬೇರೆಯವ್ರ ಸೀಸನ್ ಮುಂದೆ ನಿಮ್ದೇನೂ ಇಲ್ಲ, ನಿಂದೇನೂ ಇಲ್ಲ ಕಂಡುಬಿಡು ಅಂತ ಕಮೆಂಟ್ ಆಗ್ತಾರೆ. ನಾವು ಯಾಕೆ ಹಂಗೆ ಹೇಳ, ನೋಡು ಆಶೀರ್ವಾದ ಮಾಡೋರು ಇದಾರಲ್ವ, ಅವರೆಲ್ಲ ಇನ್ನೂ ಚೆನ್ನಾಗಿ, ಅವರೆಲ್ಲರೂ ಆಶೀರ್ವಾದ ಸ್ಟ್ರಾಂಗ್ ಆಗಿದ್ದಕ್ಕೆ ಅಲ್ವ ಇವತ್ತಿಗೂ ನಂಗೆ ಅನ್ನ ಸಿಗ್ತಾ ಇರೋದು. ನಂಗೆ ಅಷ್ಟು ಸಾಕು. ಎಲ್ಲರೂ ಚೆನ್ನಾಗಿರಲಿ, ಒಳ್ಳೇದಾಗಲಿ. ಈಗ ಒಬ್ಬರೇ ಚೆನ್ನಾಗಿರಲಿ ನಾನು ಹೇಳಲ್ಲ, ಎಲ್ಲರೂ ಅಷ್ಟೇ. ಒಂದು ಸೀಸನ್ 19 ಜನಕ್ಕೂ ಅನ್ನ ಸಿಗಲಿ. ಹೌದು, ಅಷ್ಟೇ ನಾನು ಕೇಳೋದು. ಬಟ್ ತುಂಬಾ ಜನ ಹಿಂಗೆ ಹೇಳ್ತಾರೆ ಏನು ಅಂದ್ರೆ, ಮುಂಚಿನ ಸೀಸನೇ ಚೆನ್ನಾಗಿತ್ತು ಅಂತಾನೆ ಜನ ಹೇಳ್ತಾರೆ. ನಮ್ಮ ಸೀಸನ್ ಚೆನ್ನಾಗಿತ್ತು ನೀವು ಅಂದ್ರಿ ಅಲ್ವಾ, ಈಗ ಇದ್ರ ಆಗೋದು ಎಫೆಕ್ಟ್ ನನಗೆ. ಲಾಸ್ಟ್ ಸೀಸನ್ ಕಿಂಗ್ ಕಣವ್ರ ಮುಂದೆ ಯಾರೋ ಇಲ್ಲ ಅಂದಾಗ ನಾನು ಏನನ್ಲಿ. ಅದಕ್ಕೆ ಎಲ್ಲರೂ ಸೀಸನ್ನು ಚೆನ್ನಾಗಿರಲಿ, ಎಲ್ರಿಗೂ ಅನ್ನ ಸಿಕ್ಲಪ್ಪ, ನಾನು ಅಷ್ಟೇ ಹೇಳೋದು. ಅಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇರ್ತಾರೆ, ಸಣ್ಣ ಪುಟ್ಟ ಕೆಲಸಗಳು, ಸಿನಿಮಾ ಕೆಲಸಗಳು, ಎಂಟರ್ಟೈನ್ಮೆಂಟಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬ್ಯುಸಿಯಾಗಿ ಅಟ್ಲೀಸ್ಟ್ ಅನ್ನ ತಿನ್ನಲಿ, ಅವ್ರು ಬ್ಯುಸಿ ಆಗಲಿ. ಹೌದು, ಬ್ಯುಸಿ ಆಗಲಿ, ಅದು ನಿಜ. ನಾನು ಅಷ್ಟೇ ಕೇಳೋದು. ಬಟ್ ನಿಮ್ಮ ಸೀಸನ್ ಅಲ್ಲಿ ಈ PR ಟೀಮ್ ನಿಮ್ಗೆ ಯಾವುದು ಇಲ್ಲಪ್ಪ. ಒಂದು ಸಣ್ಣ ಪೇಯ್ಡ್ ಪ್ರಮೋಷನ್, ಫೇಕ್ ಕಾಮೆಂಟ್ಸು, ಒಂದೇ ಸಲ ಟಕ್ಕನ್ 1000 ಕಾಮೆಂಟ್ ಹಾಕಿರ್ತಾರೆ, ಯಾವುದೂ ಇಲ್ಲ. ಈಗೆಲ್ಲ ಪೇಯ್ಡ್ ಕಾಮೆಂಟ್. ಇದಕ್ಕೂ ಅದಕ್ಕೂ ನಮ್ದಕ್ಕೂ ದಯವಿಟ್ಟು ಹತ್ರ ಬರ್ರಿ. ನನ್ನ ಸೀಸನ್ಲಿ ಎಂತೆಂಥ ಸಾಧಕರಿದ್ರು. ಶಾಲಿನಿ ಮೇಡಮ್ 1000 ಎಪಿಸೋಡ್ ಮಾಡಿದಂಥ ಕಲಾವಿದೆ ಅವರು. ನಾನು ಗೆದ್ದಿದ್ದೆ ದೊಡ್ಡದು, ದೇವರ ಆಶೀರ್ವಾದ ಮಾಡೋರು. ಬಟ್ ಅವ್ರಲ್ಲ ಪಾಪ ಪಾಂಡು 1000 ಎಪಿಸೋಡ್, ಫಸ್ಟ್ ಕಾಮಿಡಿ ಹೀರೋಯಿನ್ 1000 ಎಪಿಸೋಡ್ಗೆ. ಮಾಳ್ವಿಕ್ ಅವರು ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಮೋಹನ್ ಅವರು ಕುರಿಗಳು ಸರ್, ಕೋತಿಗಳು ಸರ್, ಎಂಥ ಸಾಧಕ ಅವರು. ಆಯ್ತಾ, ರೇಖಾ ಮೇಡಮ್, ರೇಖಾ ಅವ್ರ ಬಗ್ಗೆ ಹೇಳ್ತೀನಿ ನಾನು. ದರ್ಶನ್ ಸರ್, ಸುದೀಪ್ ಸರ್ದು ಅವರು ಸೂರ್ಯ ಚಂದ್ರ ಇರತಕ್ಕ ಅವ್ರ ಫಸ್ಟ್ ಸಿನಿಮಾ ಹೀರೋಯಿನ್ ಯಾರು ಇವರೇ, ಮೆಜೆಸ್ಟಿಕ್ಕು ಸ್ಪರ್ಶ ಅಲ್ವಾ. ಅವ್ರು ನನ್ನ ಜೊತೆ ರನ್ನರ್ ಅಪ್. ಇವರೆಲ್ಲ ಸೇರಿ ನನ್ ಗೆಲ್ಸವ್ರೆ, ಇವ್ರು ದೊಡ್ಡವರು, ನಾನಲ್ಲ. ಸೊ ಇಲ್ಲಿ ಹಂಗಿಲ್ಲ. ಈಗ ಇವರೊಬ್ಬರಿಂದನೇ ಶೋ ಅಂತ ಹೇಳಿದ್ ನಾನೇನು ಹೇಳಿ. ಬಿಗ್ ಬಾಸ್ ಆ್ಯಕ್ಚುಲಿ ಸುದೀಪ್ ಸರಿಂದ. ಅದಾದಮೇಲೆ ನಮಗೆಲ್ಲ ಒಂದು ಬದುಕು ಕೊಟ್ರಪ್ಪ. ನಮ್ಮ ಸೀಸನ್ ಗೆಲ್ತು, ಬಿಗ್ ಬಾಸ್ ಅಟ್ರಾಕ್ಷನ್ ಜನಕ್ಕೆ ನೋಡೋದು ಸಾಕು. ಎಲ್ಲರೂ ಪ್ರತಿಭಾವಂತರೆ, ಒಳ್ಳೇದಾಗಲಿ ಅಂತ ಬಿಟ್ಬಿಡ್ಬೇಕು. ಆಮೇಲೆ ಜನಕ್ಕೆ ಅರ್ಥ ಮಾಡಿಸ್ಬೇಕು. ನಾವೇನೋ ಉಪದೇಶ ಹೇಳೋಕೆ ಹೋಗ್ಬಾರ್ದು. ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೆ ಮಾಡ್ತಾರೆ. ನನ್ನ ಸೀಸನ್ ಅಂಥ ಸಾಧಕರಿದ್ದರು. ನನ್ನ ಸೀಸನ್ ವಿನ್ನರು ಪ್ರಥಮ್ ಅಂದರೆ, ನಾನು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ ಬಿಗ್ ಬಾಸ್ ವಿನ್ನರ್ ಅಂತ. ನಾನೇನು ಹಾಕಿದ್ದೀನಿ ನೋಡಿ, ಬಿಗ್ ಬಾಸ್ ನನ್ನ ಕೆಳಗಡೆ ಒಳ್ಳೆ ಹುಡುಗ ಕೆಳಗಡೆ ನೋ ಪೇಯ್ಡ್ ಪ್ರಮೋಷನ್ ಅಂತ ಹಾಕಿದ್ದೀನಿ. ಬಿಕಾಸ್ ಅಭಿಮಾನ ಅನ್ನೋದು ಸ್ವಾರ್ಥಕ್ಕೆ ಬಳಕೆ ಆಗಬಾರ್ದು ಅಂತ. ಯಾಕೆಂದರೆ ಅದೆಲ್ಲ ಈಗೆಲ್ಲ ಪೇಯ್ಡ್ ಕಾಮೆಂಟ್ಸೇ ಹಾಕ್ಬಾರ್ದು. ನಾನೀಗ ಹಾಕ್ಸ್ಲಾ, 1000 ಕಾಮೆಂಟ್ ಯಾವುದೋ ಒಂದು ಪೋಸ್ಟ್ಗೆ ಹಾಕ್ಸ್ಲಾ, ಜೈ ಪ್ರಥಮ್ ಬಾಸ್ ಅಂತ ಹಾಕ್ಸ್ಲಾ, ನನಗೆ ಯಾಕದು? ನಂಗೆ ಅದ್ರ ಅಗತ್ಯ ಇಲ್ಲ. ಯಾವುದು ಫೇಕ್ ಆಗಿರುತ್ತೋ ಅದಕ್ಕೆ ಆಯುಷ್ಯ ಕಡಿಮೆ, ಯಾವುದು ಆರ್ಗ್ಯಾನಿಕ್ ಆಗಿರುತ್ತೋ ಅದು ಅನ್ನ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ನಂಗೆ ಬೈದರೂ ಜನ ಪ್ರೀತಿಯಿಂದೇ ಬೈದಿರ್ತಾರೆ. ಆಶೀರ್ವಾದ ಮಾಡೋರು ಒಂದಷ್ಟು ಜನ, ಕೆಲವರು ಕಮೆಂಟ್ ಆಗ್ತಾ ಇರ್ಬೋದು, ಒಳಗಡೆನೆ ಪ್ರೀತಿಸ್ಬೋದು. ನಾವು ಅವ್ರು ಲಾಯಲ್ ಆಗಿರೋಣ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ. ನಿಜ ಅಷ್ಟೇ. ಈ ಬೂಮಿಂಗ್ ಬಗ್ಗೆ ಏನ್ ಹೇಳ್ತೀಗ? PR ಟೀಮ್ ಅದೊಂದು ಟೀಮೇ ಇರುತ್ತೆ, ಅದು ನಮ್ಗೆ ಗೊತ್ತೇ ಆಗಲ್ಲ ನೋಡಿ. ನಾರ್ಮಲ್ ಆಡಿಯನ್ಸ್ಗೆ ಫೇಕ್ ಕಾಮೆಂಟ್ಸ್ ಅದೆಲ್ಲ ನಂಬ್ಕೋಬೇಡಿ. ಅದಕ್ಕೆಲ್ಲ ಅಷ್ಟು ನಾನು ಮಹತ್ವ ಕೊಡಲ್ಲ. ಒಳ್ಳೇದಾಗಲಿ ಅವ್ರಿಗೆ ಅದರಲ್ಲೇ ಖುಷಿ ಸಿಗುತ್ತೆ. ಒಂದು 3 ತಿಂಗಳು ನೀವ್ಯಾಕೆ ಅವ್ರು ಖುಷಿ ಕಿತ್ಕೋತೀರಾ? ಯಾರೋ ಕಮೆಂಟ್ ಹಾಕ್ಸ್ಕೊಂಡು ಅವರೇ ಚೆನ್ನಾಗಿರಲಿ ಬಿಡಿ. ಒಂದೇ ಸಲಕ್ಕೆ ಒಂದು 800 ಕಾಮೆಂಟ್ ಇರುತ್ತೆ. ಅವ್ರಿಗೇನೋ ಖುಷಿ, ನನ್ನ ಬಗ್ಗೆ ಇಷ್ಟ ಐತೆ, ಹೊರಗಡೆ ಪ್ರಪಂಚಕ್ಕೆ ಹಂಗೆ ತೋರಿಸೋಣ ಅಂತ. ಅವ್ರಿಗೇನೋ ಪ್ರಮೋಷನ್ ಆ್ಯಕ್ಟಿವಿಟೀಸ್, ಯಾರೋ ಈವೆಂಟಿಗೆ ಕರಿಬೋದು, 50,000 1 ಲಕ್ಷ ಕೊಟ್ಟು ಕರಿಬೋದು. ಅವರು ಅನ್ನ ತಿನ್ಕೊಳ್ಳಿ ಬಿಡಿ, ಬಿಟ್ಬಿಡಿ. ಈ ಲಾಜಿಕ್ ಚೆನ್ನಾಗಿದೆ ನೋಡಿ. ಎಲ್ಲ ದುಡಿತಿದ್ದಾರೆ, ಅದನ್ನ ಸ್ವಲ್ಪ ಲಾಜಿಕ್ ಆಗಿ ಇಟ್ಕೋಬೇಕು ಜನ. ನಾನಂತೂ ಯಾವತ್ತು ಇದುವರೆಗೆ ₹1 PR-ಗೆ ಅಂತ ಖರ್ಚು ಮಾಡಿಲ್ಲ. ನನ್ನ ಆತ್ಮಸಾಕ್ಷಿಯಿಂದ ಹೇಳ್ತೀನಿ, ನಾನು ಅವೆಲ್ಲ ಮಾಡಲ್ಲ. ಸುಳ್ಳು ಕಾಮೆಂಟ್ ಹಾಕ್ಸ್ಕೊಳ್ಳಲ್ಲ. ನಾನು ದೇವರು, ನಾನು ಗ್ರೇಟ್, ನಾನು ಒಬ್ಬನೇ ಬಿಗ್ ಬಾಸ್ ಇತಿಹಾಸ, ಇವೆಲ್ಲ ಹಾಕ್ಸ್ಕೊಳ್ಳಲ್ಲ. ಹಂಗೆ ಹಾಕ್ಸ್ಕೊಳ್ಳೋದು ಕೂಡ ಒಳ್ಳೇದಲ್ಲ. ಸುದೀಪ್ ಅವ್ರು ಕಟ್ಟಿದ್ದಾರೆ, ಶಿವಣ್ಣ ಇಂಡಸ್ಟ್ರಿ ಕಟ್ಟಿದ್ದಾರೆ, ಅಣ್ಣವರು ದೊಡ್ಡ ಸಾಧನೆ ಮಾಡಿದ್ದಾರೆ, ಶಂಕರ್ ನಾಗ್ ಅವರು ದೊಡ್ಡ ವಿಷನ್ ಇಟ್ಕೊಂಡಿದ್ರು, ಯಶ್ ಅವ್ರು ಇನ್ನೆಲ್ಲ ಹೋಗಿದ್ದಾರೆ. ಎಲ್ಲರೂ ಒಂದೊಂದು ಸಾಧನೆ ಮಾಡ್ತಾ ಬರ್ತಾ ಇದ್ದಾರೆ. ಇದೆಲ್ಲ ಇದ್ದಾಗ ನಾನೇನೋ ದಾಖಲೆ, ನಾನು ಗೆದ್ದಿರೋದು ಬಿಗ್ ಬಾಸ್ ಮೇಡಮ್,
ವರ್ಲ್ಡ್ ಕಪ್ ಅಲ್ಲ, ಭಾರತಕ್ಕೆ ನಾನು ಕಾಮನ್ವೆಲ್ತಲ್ಲಿ ಚಿನ್ನದ ಪದಕ ಗೆದ್ಕೊಂಬಂದಿಲ್ಲ. ಬಿಗ್ ಬಾಸ್ ಗೆದ್ದಿದ್ಬಿಟ್ಟು ನಾನು ಚಿನ್ನದ ಪದಕ ನಾನು ಎಲ್ಲರೂ ರೋಡ್ ಶೋ ತಗೊಂಬಂದ್ಬಿಟ್ರು ನಾನು ಗೆದ್ದಾಗ. ನಿಮ್ಮ ಕೈ ಮುಗಿತೀನಿ ನಡ್ರಿ ಬೇಡ ಅಂದೆ. ಯಾಕೆ ನಿಮ್ಮ ಕೈ ಮುಗಿತೀನಿ ಈ ಪರಂಪರೆನ ಹಾಳಿಸಿ ಅಂದೆ. ಸಾರ್ ಇಲ್ಲ ಸರ್ ನೀವು ಗೆದ್ದಿರ್ದಾಗ ನಾನು ಕಾಮನ್ವೆಲ್ತ್ ಏನಾರು ಗೋಲ್ಡ್ ಮೆಡಲ್ ಗೆದ್ಕೊಂಬಂದಿದ್ದೀನಾ, ಭಾರತಕ್ಕೆ ಏನಾರು ಅವ್ರಿಗೆ ಈ ವ್ಯಾಲ್ಯೂ ಇಲ್ವಲ್ಲ. ಅಲ್ಲ ಅಂದರೆ ನಂದು ಎಲ್ಲರೂ ಒಂದು ವೀಡಿಯೋ ಫೋಟೋ ತೋರಿಸಿ ರೋಡ್ ಶೋದು ನಾನು ಒಪ್ಕೊಳ್ಳಲ್ಲ. ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ಹೊರಟುಬಿಡಿ, ಎಲ್ಲರೂ ಫೋಟೋ ತಗೊಳ್ಳಿ ಟ್ರೋಫಿ ಜೊತೆಗೆ, ನಿಮ್ಮ ಕಾಲಿಗೆ ಬೀಳ್ತೀನಿ ಹೊರಟುಬಿಡಿ ಅಂದೆ. ನಾನು ಮಾಡಿದೆ. ಇದೊಂದು ಭ್ರಮೆಗೆ ಹೊರಟೋಗಿದ್ದಾರೆ. ಅದಕ್ಕೆ ಯಾರ ವಿಚಾರಕ್ಕೂ ನಾವು ಹೋಗೋದು ಬೇಡ. ಎಲ್ಲ ಸೀಸನ್ನು ಪ್ರತಿಭಾವಂತರು ಬಂದವ್ರೆ, ಎಲ್ರಿಗೂ ಒಳ್ಳೇದಾಗಲಿ. ನಾನು ಕೇಳಿದ ಲಾಸ್ಟ್ ಸೀಸನ್ ಅಂದರೆ 19 ಜನ ಬಂದಿರು, 19 ಜನ ಊಟಕ್ಕೆ ಸಿಕ್ಕಲಿ ಅವ್ರಿಗೆ. ಈಶ್ವರ ಅವರು ಕಲಾವಿದರಾಗ ಹೆಂಗೋ ಬಂದ್ಬಿಟ್ಟಿದ್ದಾರೆ, ಹೆಂಗೋ ಒಂದು 3 ಹೊತ್ತು ಅನ್ನ ಕೊಟ್ಬಿಡೋರ್ಗೆ ನಾನು ಕೇಳ್ಕೊಳ್ತೀನಿ. ಹನುಮಂತ ಇದ್ದ ಸೀಸನ್ ಅವರು ಕೂಡ ಪ್ರತಿಭಾವಂತರೆ. ಅವ್ರ ಸೀಸನ್ ಯಾರಿಗೋ ಕಷ್ಟ ಇರುತ್ತೆ, ಈಗ ಕಷ್ಟದಲ್ಲಿರ್ತಾರೆ, ಅವ್ರಿಗೂ ಅಟ್ಲೀಸ್ಟ್ ಅನ್ನ ಉಟ್ಸ್ಕೊಂಡು ತಿನ್ನಂಗಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ನಾನು ಅಷ್ಟೇ ಕೇಳ್ದಂಗೆ ನಾನು ವ್ಯಕ್ತಿ ಪೂಜೆ ಮಾಡಲ್ಲ, ನಾನು ಅಟ್ಲೀಸ್ಟ್ ಎಲ್ಲರಿಗೂ ಅನ್ನ ಸಿಕ್ಕಲಿ ಅಂತ ಆಸೆ ಪಡ್ತೀನಿ. ಅದು ಯಾರಿಗೇನು ಅನ್ಸುತ್ತೋ ಬಿಟ್ಬಿಡ್ತೀನಿ ಅಷ್ಟೇ. ಅದೇ ಕಮೆಂಟ್ ಮಾಡೋರು ಏನಿದ್ರು ಕಮೆಂಟ್ ಮಾಡ್ತಾರೆ, ಅದು ಪೇಯ್ಡ್ ಕಾಮೆಂಟ್, ಅದಕ್ಕೆಲ್ಲ ತಲೆ ಕೆಡಿಸ್ಕೊ. ಯಾರು ಆರ್ಗ್ಯಾನಿಕ್ ಆಗಿ ಯಾರು ಅಷ್ಟು ಆ ಮಟ್ಟಕ್ಕೆ ಹೋಗಲ್ಲ. ಪೇಯ್ಡ್ ಕಾಮೆಂಟ್ ಒಂದು ಏಜೆನ್ಸಿ ಇರುತ್ತೆ, ಒಟ್ಟಿಗೆ ಒಂದು 500 ಕಾಮೆಂಟ್ ಹಾಕ್ಸ್ಬಿಡುತ್ತೆ. ಏಯ್ ನಿನ್ನ ಡ್ಯಾಶ್ ಮಗ, ಅವನೇ ದೇವರು, ಇವರೇ ದೇವರು, ಅವಳಿದ್ರೆ ಬಿಗ್ ಬಾಸ್, ಇವನಿದ್ರೆ ಬಿಗ್ ಬಾಸ್, ಹಂಗೆಲ್ಲ ಹಾಕ್ಬಾರ್ದು. ಅದು ಏನಾಗುತ್ತೆ ಫೇಕ್. ಅದಕ್ಕೆ ಅಷ್ಟು ಮಹತ್ವ ಕೊಡಬಾರ್ದು, ಬಿಟ್ಬಿಡ್ಬೇಕು. ಬಟ್ ಇವಾಗ ಪ್ರಥಮ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದು ವಿನ್ನರ್ ಆಗಿ ಈಗ ತುಂಬ ಆಡಿಯನ್ಸ್ ನಾನು ಹೋಗಬೇಕು ಅಂತ ಕನ್ಸು ಕಟ್ಕೊಂಡು ವಿಡಿಯೋ ಮಾಡಿಕೊಂಡು, ಸೆಲೆಕ್ಟ್ ಆಗಿಲ್ಲ ಅಂತ ಹತ್ಕೊಂಡು ಅದಕ್ಕೊಂದು ವಿಡಿಯೋ ಮಾಡಿಕೊಂಡು ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿಕೊಂಡು, ನನ್ನ ಲೈಫಲ್ಲಿ ಒಂದ್ಸಲನಾದರೂ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಇಷ್ಟು ಹುಚ್ಚರಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ತಗೊಂಡ್ರೆ ಮಾತ್ರ ಬಿಗ್ ಬಾಸ್ ಕರೆಕ್ಟ್, ನೀವು ತಗೊಳ್ಳೋದೇ ತಪ್ಪು ಅಂತನ. ಅವ್ರಿಗೂ ಆಯ್ಕೆ ಟೀಮ್ ಇರುತ್ತಲ್ವಾ, ಅವ್ರದ್ದು ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮತ್ತು ಅವರು ಇದು ಸಮತೋಲನ ಮ್ಯಾಚ್ ಆಗಬೇಕಲ್ವಾ. ನಿಜ. ಹಿಂಗೆ ಈಗ ತಗೊಂಡಾಗ ಮಾತ್ರ ಇವ್ರು ಕರೆಕ್ಟ್, ಮಿಕ್ತವ್ರು ತಪ್ಪು ಅಂತನ ಇನ್ನು ಅರ್ಥ ಮಾಡ್ಕೋಬೇಕು. ಅಯ್ಯೋ ದೇವ್ರೆ, ನಾವು ಯಾರಿಗೆ ಹೇಳೋಣ ಬಿಡಿ. ಈಗ ಏನಾಗುತ್ತೆ, ಎಲ್ಲವೂ ನೋಡಿ ಸಾಕಾಗೋಗಿದೆ. ಅಯ್ಯೋ ಹೋಗತ್ಲಾಗಿ ಹಣೆ ಬರ ಇದ್ದಂಗೆ ಆಗುತ್ತೆ. ನಾನೇ ಬಿಟ್ಬಿಟ್ಟೆ. ನಮಗೆ ದೇವ್ರು ಇಷ್ಟು ಕೊಟ್ಟಿದ್ದಾನೆ ಮೇಡಮ್, 5-6 ಸಿನಿಮಾ ಹೀರೋ ಆದೆ, 4 ಸಿನಿಮಾ ಕಲರ್ಸಿಗೆ ಮಾರಿದ್ದೀನಿ, ಇನ್ನೇನು ಬೇಕು ಮೇಡಮ್ ನನಗೆ ನನ್ನ ಮಕ್ಕಳಿಗೆ? ಇದಕ್ಕಿಂತಲೂ ನಾನು ಸಾಧನೆ ಮಾಡಿದ್ದೀನ? ದೇವ್ರು ನಮ್ಗೆ ಇಷ್ಟು ಕೊಟ್ಟರೆ ಸಾಕಲ್ವಾ? ಅಷ್ಟೇ, ಸಾಕು ಅಂತ ಅನಿಸುತ್ತೆ ನಿಮಗೆ. ಬಟ್ ಇವಾಗ ಎಸ್ ಬಿಗ್ ಬಾಸ್ ಬಗ್ಗೆ ನಾವು ಮಾತಾಡಿದ್ವಿ, ಆದರೂ ಇವಾಗ ಅಂತ ಆಡಿಯನ್ಸ್ ಇದ್ದಾರಲ್ಲ, ಇನ್ನೂ ಆ ಮನಸ್ಸಲ್ಲಿ ನಾನು ಬಿಗ್ ಬಾಸ್ ಮನೆ ಹೋಗೋದೇ ನನ್ನ ಸಾಧನೆ ಅಂತ ಅಂದ್ಕೊಂಡಿರುವಂಥ ತುಂಬ ಮನಸ್ಸುಗಳಿದೆ ಕರ್ನಾಟಕದಲ್ಲಿ. ಅವ್ರಿಗೆ ಅಟ್ಲೀಸ್ಟ್ ಈಗ ಅಂದರೆ ಅವ್ರು ಮೇ ಬಿ ಹೋಗ್ತಿದ್ದಾರೆ ಅಂಥ ಲೆವೆಲಲ್ಲೂ ಕೂಡ ತಗೊಂಡಿರೋರು ಇದ್ದಾರೆ ಬಿಗ್ ಬಾಸ್ನ. ಅಯ್ಯೋ ನನಗೆ ಅವ್ರದ್ದು ಭಯ ಅಲ್ಲ, ಸೋಷಿಯಲ್ ಮೀಡಿಯಾದ ಇದೇ ಭಯ. ಪಾಪ ಅತಿಯಾಗಿ ತಲೆಗೆ ತುಂಬ್ಕೊಂಡ್ಬಿಡ್ತಾರೆ. ಒಂದು ಸಲ ಫಾಲೋವರ್ಸ್ ಕಡಿಮೆ ಆಯಿತು ಅಂದರೆ ಹುಚ್ಚರಾಗ್ಬಿಡ್ತಾ ಇದ್ದಾರೆ. ಕಮೆಂಟ್ಸ್ ಬರಲ್ಲ ಅಂದರೆ ನಂಗೆ ಏನು ಕಳಿಸ್ತಾರೆ ಗೊತ್ತಾ? ನನಗೆ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಮೆಸೇಜ್ ಮಾಡ್ತಾರೆ ಗೊತ್ತಾ? ಪ್ರಥಮ್ ಸರ್ ಪ್ಲೀಸ್ ನನ್ನ ಬಿಗ್ ಬಾಸಿಗೆ ಕಳಿಸಿ ಅಂತ. ನಾನೇನು ವಿಜಯನಗರದಿಂದ ರಾಜಾಜಿನಗರಕ್ಕೆ ಕಳ್ಸೋದು, ಅದು ಮೈಸೂರಿನ ಬೆಂಗಳೂರು ಬಸ್ ಹಚ್ದಂಗೆ, ಅದು ಅವ್ರ ಆಯ್ಕೆ. ಅದು ಪ್ರಕಾಶ್ ಅವರು ಎಲ್ಲ ಟೀಮ್ ಡಿಸೈಡ್ ಮಾಡುತ್ತೆ. ನಾನೇ ಎಲ್ಲ ಅಂತ ಹೋದ್ರೆ ಹಂಗೆ ಆಗುತ್ತೆ, ಹಾಳಾಗುತ್ತೆ ಅಷ್ಟೇ. ಹೌದು. ಸೊ ಅವ್ರು ಸ್ವಲ್ಪ ನಾಲೆಜಬಲ್ ಆಗಿರಬೇಕು ಆಡಿಯನ್ಸ್ ಅನ್ನೋದು, ಸ್ವಲ್ಪ ಅವ್ರ ಬಗ್ಗೆ ಥಿಂಕ್ ಮಾಡಬೇಕು ಅನ್ನೋದು. ಬಿಗ್ ಬಾಸ್ ಒಳ್ಳೆಯವ್ರು ಹೋಗ್ತಾ ಇದ್ದಾರೆ, ನನಗೆ ಗೊತ್ತಿರೋ ಒಂದು 2 ಹೋಗ್ತಾ ಇದ್ದಾರೆ, ಒಳ್ಳೆಯವ್ರಾಗಲಿ. ಹೌದಾ? ನಿಮ್ಗೆ ಗೊತ್ತಿರೋರು 2 ಹೋಗ್ತಿದ್ದಾರಾ? ಯಾರು ಅಂತನಾ ಹೇಳಲ್ಲ. ನಾನು ನೋಡಿದೆ ಅವ್ರ ಪ್ರತಿಭೆ ಎಲ್ಲ. ಅವರು ಪ್ರಯತ್ನ ಮಾಡಿದ್ದಾರೆ, ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ, ಅವರು ಹೋಗ್ತಾ ಇದ್ದಾರೆ. ಇನ್ನೊಬ್ರು ನೀವು ಸರ್ಪ್ರೈಸಿಂಗ್ ಅನ್ನೋರು ಕೂಡ ಹೋಗ್ತಾ ಇದ್ದಾರೆ. ಅದು ಮಾತುಕತೆ ನಡೀತಾ ಇದೆ, ಅವ್ರು ಹೋದ್ರು ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗುತ್ತಾ? ವಿನ್ ಅವರೇ ಆಗ್ಬೋದಾ? ಜನ ಆಶೀರ್ವಾದ ಮಾಡಿದವ್ರು ವಿನ್ ಆಗ್ತಾರೆ. ಕರೆಕ್ಟ್. ಬಟ್ ಅವ್ರೇನಾದ್ರು ಹೋದ್ರೆ ನಾವು ನಿಮ್ಮನ್ನ ಇನ್ನೊಂದ್ಸಲ ಮೀಟ್ ಆಗೋಣ, ಆಗ್ಬೋದಲ್ವಾ? ನಾನು ಯಾವಾಗ ಬೇಕಾದ್ರೆ ನನ್ನ ಸೆಟ್ಟಿಗೆ ಬಂದ್ರೆ ಯಾವಾಗ ಬೇಕಾದ್ರೆ ಸಿಗ್ತೀನಿ. ನಾನು ಬಿಟ್ಬಿಡಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಬಿಗ್ ಬಾಸ್ ರಿಲೇಟೆಡ್ ಈ ಭ್ರಮಾಲೋಕ ಅಂದ್ರೆ ಸೋಷಿಯಲ್ ಮೀಡಿಯಾದ ಭ್ರಮಾಲೋಕ ನಾನು ಹೇಳಿದ್ದು, ಬಿಗ್ ಬಾಸ್ ಭ್ರಮಾಲೋಕ ಅಲ್ಲ. ಸೋಷಿಯಲ್ ಮೀಡಿಯಾನೇ ದೇವರು ಅಂದ್ಕೊಂಡು ಎಷ್ಟೋ ಜನ ಅದರಲ್ಲಿ ಫಾಲೋವರ್ಸ್ನೇ ಅಟ್ಲೀಸ್ಟ್ ಏನು ಅಂದರೆ ಒಂದು ವಿಡಿಯೋಗೆ 10,000 ಲೈಕ್ ಬತ್ತು, 10,000 ದುಡ್ಡು ಬತ್ತು ಅನ್ನೋ ಭ್ರಮೇಲಿ ಇರ್ತಾರೆ. ಅದಲ್ಲ ಅದು. ಬಟ್ ನಿಮ್ಗೆ ಗೊತ್ತಿಲ್ವಾ, ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಕಾರ್ ತಗೊಳ್ಳೋದೇನು, ಮನೆ ಮಾಡ್ಕೊಳ್ಳೋದೇನು, ಎಂತ ಲೈಫ್ ಲೀಡ್ ಮಾಡ್ತಿದ್ದಾರೆ. ನನಗೆ ಯಾರೂ ಗೊತ್ತಿಲ್ಲ, ನಾನು ಯಾರು ಕ್ರಿಂಜ್ ವಿಡಿಯೋಗಳನ್ನೂ ನೋಡಲ್ಲ. ನಂಗೆ ಅದು ಯಾವುದೋ ನೋಡ್ತಾ ಇದ್ದೆ ಅತ್ಲಾಗೆ ಮಗು ಈಗ ಹೆಂಗಾಗಿದೆ ಗೊತ್ತಾ, ಮಗು ಆಗೋಯ್ತು, ಇದು ಯಾವುದು ನಾನು ಮಾಡಲ್ಲ, ಇದು ಯಾವುದ್ರಲ್ಲೂ ನಾನಿಲ್ಲ. ಇನ್ಯಾರೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಹಂಗಂತಾನೆ ಹಿಂಗಂತಾನೆ, ಆಮೇಲೆ ಗಂಡ ಹೆಂಡ್ತಿ ಸಂಸಾರದಲ್ಲಿ ಮಾಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಮಾಡ್ಬಿಡ್ತಾರೆ, ಎಲ್ಲೋಗಿದ್ಯಾ ಬಂದ್ಬಿಡು ಅಂತ ಹೆಂಡ್ತಿ ಕರೆಯೋದು. ಹಂಗಲ್ಲ, ಅವ್ರದ್ದಲ್ಲ ಪಾಪ, ಅವ್ರ ವಿಷಯ ಅಲ್ಲ. ಹೆಂಡ್ತಿ ಇನ್ಯಾರೋ ರೀಲ್ಸ್ ಮಾಡ್ತಾರೆ, ಅವಳೆಲ್ಲೋ ಅದನ್ನ ನೋಡ್ಕೊಂಡು ರೀಲ್ಸ್ ಮಾಡ್ತಾರೆ. ಆಮೇಲೆ
ಲಕ್ಷ್ಮೀ ದೇವರು ಅವ್ರನ್ನೆಲ್ಲೆಲ್ಲೋ ಇರ್ತಾರೆ ಅಂತ ಹೇಳ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ವ್ಯೂಸ್ ಆಗಲಿ ಅಂತ, ಜ್ಯೋತಿಷ್ಯ ಭವಿಷ್ಯ ಅನ್ನೋ ಭ್ರಮೇಲಿ ಇದೆಲ್ಲವೂ ಕ್ರಿಂಜ್ ಆಗ್ತಾ ಇದೆ. ಇದೆಲ್ಲವೂ ಏನಾಗ್ತಾ ಇದೆ, ಒಂದು ದಿನ ಇದೆಲ್ಲವೂ ಅಳಿಸಿ ನಾಗರಿಕ ಸಮಾಜ ಹೆಂಗಿತ್ತು ಈಗ ಒಂದು 10-15 ವರ್ಷದಿಂದ ಹಂಗಿರ್ಲಪ್ಪ ಇನ್ನು 10 ವರ್ಷಕ್ಕೆ ಹೆಂಗಾಗುತ್ತೋ ಅಂತ ಭಯ ಆಗ್ತಾ ಇದೆ. ಹಂಗಿರ್ಲಿ ಅಂತ ಬೇಡ್ಕೊಳ್ತೀನಿ. ಇನ್ಯಾರೋ ಕೂತ್ಕೊಂಡು ಜ್ಯೋತಿಷ್ಯ ಹೇಳ್ತೀನಿ ಅಂದ್ಬಿಟ್ಟು ದೇವ್ರು ಅಲ್ಲಿದೆ ಇಲ್ಲಿದೆ ಅಂಥವ್ರದ್ದೆಲ್ಲ ಇದಾಗುತ್ತೆ, ನೀವು ಅದನ್ನು ಪೂಜೆ ಮಾಡಿ ಇದನ್ನು ಪೂಜೆ ಮಾಡಿ, ನಾನು ಹೇಳಿದ್ರೆ ನಾನೇ ದೇವರು ಅನ್ನೋ ಭ್ರಮೆಗೆಲ್ಲ ಹೋಗ್ತಾ ಇದ್ದಾರೆ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋ ಭಗವಂತ ಮೇಲಿದ್ದಾನೆ, ಅವನಿಗೆ ಗಾಬರಿ ಆಗುವಷ್ಟು ಇದೆಲ್ಲ ಬಿಟ್ಬಿಡಿ ಸೋಷಿಯಲ್ ಮೀಡಿಯಾ ಹುಚ್ಚಾಟಗಳು. ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟು ನಾನು ಇಷ್ಟು ಇದಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಆಯಪ್ಪನೇ ಭಗವಂತನೇ ಗಾಬರಿ ಆಗೋಂಗೆ ಬದುಕಬೇಡಿ, ಬಿಟ್ಬಿಡಿ. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು.